ಗ್ಲೋಯಿ ಡ್ಯೂಯಿ ನ್ಯಾಚುರಲ್ ಮೇಕಪ್ ಬರೀ ಇಷ್ಟು ಪ್ರಾಡಕ್ಟ್ಸಲ್ಲಿ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಅಲ್ಲ. ಬನ್ನಿ ಇವತ್ತಿನ ವಿಡಿಯೋ ಇದ್ರ ಬಗ್ಗೆನೇ ಇರ್ತದೆ. ಏನೇನು ಅಂತ ನೋಡುವ ಸ್ಟೆಪ್ಸ್. ಫಸ್ಟ್ ಪ್ರೈಮರ್ ಆ್ಯಸ್ ಯೂಶ್ವಲ್. ಇದು ನಿಮ್ಮ ಮೇಕಪ್ನ ಗ್ರಿಪ್ಪಲ್ಲಿ ಹಿಡ್ಕೊಳ್ತದೆ ಆಯಿತಾ. ಸೊ ಒಂದು ಗುಡ್ ಪ್ರೈಮರ್ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಮತ್ತು ಇದು ತುಂಬ ಸ್ಮೂತ್ ಬೇಸ್ ಕೊಡ್ತದೆ. ಪೋಸ್ ಎಲ್ಲ ಫಿಲ್ಲಿಂಗ್ ಮಾಡಿ ಆ ಒಂದು ಇಫೆಕ್ಟಲ್ಲಿ ನಿಮಗೆ ನೆಕ್ಸ್ಟ್ ಸ್ಟೆಪ್ಸ್ ತುಂಬ ಸ್ಮೂದಾಗಿ ಗ್ಲೈಡ್ ಆಗ್ತದೆ. ನೆಕ್ಸ್ಟ್ ನಾನು ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೇನೆ. ಜಸ್ಟ್ ಒಂದು ಡ್ರಾಪ್ ನೋಡಿ ಮತ್ತೆ ನೀವು ಅಡ್ಜಸ್ಟ್ ಮಾಡ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಅಂದರೆ ಮಾಸಿಂದ ಇಲ್ಯುಮಿನಾಟಿ ಬೇಸ್ ಅಂತ. ಇದು ಬೇಸಿಕಲಿ ಒಂದು ಇಲ್ಯುಮಿನೇಟರ್. ಇದನ್ನು ನೀವು ಫೌಂಡೇಶನಲ್ಲಿ ಮಿಕ್ಸ್ ಮಾಡೋದ್ರಿಂದ ಯಾವುದೇ ಚಂಕಿ ಪಾರ್ಟಿಕಲ್ಸ್ ಆರ್ ಪ್ಯಾಚಿನೆಸ್ ಇಲ್ಲದೆ ನೀವು ಒಂದು ಗ್ಲೋಯಿ ಬೇಸ್ ನೀವು ಪಡಿಬೋದು. ಆ್ಯಂಡ್ ವಿತೌಟ್ ಇವನ್ ಯೂಸಿಂಗ್ ಅ ಹೈಲೈಟರ್. ಅದು ಎಂಡ್ ರಿಸಲ್ಟಲ್ಲಿ ನಿಮಗೆ ಗೊತ್ತಾಗ್ತದೆ. ಬಟ್ ಹೀಗೆ ಮಿಕ್ಸ್ ಮಾಡೋದ್ರಿಂದ ಅಂತೂ ನಿಮ್ಮ ಬೇಸ್ ತುಂಬ 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 ಡ್ಯೂಯಿ ಗ್ಲೋಯಿ ಕಾಣಿಸ್ತದೆ ಆಯಿತಾ. ಈಗ ಒಂದು ಬ್ರಷ್ ಹೆಲ್ಪಿಂದ ಬ್ಲೆಂಡ್ ಮಾಡ್ತಾ ಇದ್ದೇನೆ. ನೀವು ಬ್ಲೆಂಡರ್ ಆದರೂ ಯೂಸ್ ಮಾಡ್ಬೋದು. ಇನ್ನು ಇಲ್ಲಿ ಯೂಸ್ ಮಾಡಿದಷ್ಟು ಬೇಕೆ ಅಂತ ಹೇಳಿದರೆ ಎಸ್, ಇಟ್ಸ್ ಅ ಸಿಂಪಲ್ ಬೇಸಿಕ್ ರೂಟೀನ್ ನಾನು ತೋರಿಸ್ತಾ ಇರೋದು. ನೆಕ್ಸ್ಟ್ ಇಲ್ಲಿ ಕನ್ಸಿಲರ್ ಯೂಸ್ ಮಾಡ್ತಾ ಇದ್ದೇನೆ ಸ್ವಿಸ್ ಬ್ಯೂಟಿಯಿಂದ. ಇದು ಶೇಡ್ 04 ಮೀಡಿಯಮ್ ಬೀಚ್ ಐ ಗೆಸ್. ಇದನ್ನು ನಾನು ಹೈಲೈಟ್ ಕನ್ಸಿಲರಾಗಿ ಯೂಸ್ ಮಾಡ್ತೇನೆ. ಯಾಕಂದರೆ ಇದು ನನ್ನ ಶೇಡ್ಗಿಂತ ಲೈಟರ್ ಶೇಡಲ್ಲಿ ಉಂಟು. ನಿಮಗೆ ಕನ್ಸಿಲರ್ ಅಂದರೆ ಕರೆಕ್ಟರ್ ಮಾಡಬೇಕಂತ ಹೇಳಿದರೆ ನೀವು ಕರೆಕ್ಟರ್ನ ಯೂಸ್ ಮಾಡಿ ಫಸ್ಟ್, ಆಮೇಲೆ ಫೌಂಡೇಶನ್ ಯೂಸ್ ಮಾಡಿ ಮತ್ತೆ ನೀವು ಹೈಲೈಟಿಂಗ್ ಕನ್ಸಿಲರ್ನ ಅಪ್ಲೈ ಮಾಡ್ಬೋದು. ಇದನ್ನ ಹೈಯೆಸ್ಟ್ ಯೂಶ್ವಲ್ ಪಾಯಿಂಟ್ಸಲ್ಲಿ ಅಪ್ಲೈ ಮಾಡಿದ್ದೇನೆ. ಈಗ ಒಂದು ಬ್ಲಷ್ ಅಪ್ಲೈ ಮಾಡುವ. ಅಫ್ಕೋರ್ಸ್ ಆ ಒಂದು ಫ್ಲಶ್ ಆಫ್ ಕಲರಿಗೆ ಫಸ್ಟ್ ನಾನು ಬ್ಲಷ್ ಅಪ್ಲೈ ಮಾಡ್ತೇನೆ. ಅದ್ರ ಮೇಲೆ ನಾವು ಕನ್ಸಿಲರ್ ಅಪ್ಲೈ ಮಾಡಿದರೆ ಕನ್ಸಿಲರ್ ಒಂದು ಸ್ವಲ್ಪ ಡ್ರೈ ಆದರೆ ಉಂಟಲ್ಲ ಒಳ್ಳೆ ಕವರೇಜ್ ಕೊಡ್ತದೆ. ಅಷ್ಟೇ ಅದರ ಪರ್ಪಸ್ ಆಯಿತಾ. ಈಗ ಒಮ್ಮೆ ಕನ್ಸಿಲರ್ ಬ್ಲೆಂಡ್ ಆದಮೇಲೆ ಮತ್ತೆ ಬ್ರಷಿಂದ ಒಂದು ಸತಿ ಬ್ಲೆಂಡ್ ಮಾಡಿದರೆ ನಿಮಗೆ ಗೊತ್ತಾಗೋದಿಲ್ಲ ಟ್ರಾನ್ಸಿಷನ್. ತುಂಬ ಈಸಿ ಟ್ರಾನ್ಸಿಷನ್ ಇರ್ತದೆ ಕನ್ಸಿಲರ್ಗೂ ಬ್ಲಷ್ಗೂ. ಸೇಮ್ ಬ್ಲಷ್ನೇ ನಾನು ಐ ಲಿಡ್ಗೂ ಅಪ್ಲೈ ಮಾಡ್ತಾ ಇದ್ದೇನೆ. ಜಸ್ಟ್ ಔಟರ್ ಕಾರ್ನರಲ್ಲಿ ನೋಡಿ, ತುಂಬ ಸ್ಲೈಟ್ ಡಿಫ್ರೆನ್ಸ್, ಬಟ್ ದೆರ್ ಈಸ್ ಅ ಡಿಫ್ರೆನ್ಸ್. ನೆಕ್ಸ್ಟ್ ಅದೇ ಬ್ಲಷ್ನ ನಾನು ಲಿಪ್ಸ್ಟಿಕ್ ಆಗು ಯೂಸ್ ಮಾಡ್ತಿದ್ದೇನೆ. ಲಿಪ್ ಟಿಂಟಾಗಿ ಯೂಸ್ ಮಾಡ್ತಾ ಇದ್ದೇನೆ. ಈಗ ಎಲ್ಲವನ್ನು ಒಂದು ಪೌಡರಿಂದ ಸೆಟ್ ಮಾಡಬೇಕು. ಲೂಸ್ ಪೌಡರ್ ಆರ್ ಕಾಂಪ್ಯಾಕ್ಟ್ ಪೌಡರ್. ಈವನ್ ಲಿಡ್ಸ್ನು ಸೆಟ್ ಮಾಡಬೇಕು. ಈಗ ಮತ್ತೆ ಸ್ವಲ್ಪ ಡ್ರಾಪ್ ಇಲ್ಯುಮಿನೇಟರ್ ತಗೊಂಡಿದ್ದೇನೆ. ಇದನ್ನು ನಾವು ಹೈಲೈಟಿಂಗ್ ಏರಿಯಾಸ್ ಇಲ್ಲಿ ನಾವು ಹೈಲೈಟ್ ಮಾಡಬೇಕು ನೋಡಿ. ಆ ಲೈಟ್ ಬೀಳ್ತದೆ ನಮ್ಮ ಮುಖಕ್ಕೆ, ಅಲ್ಲೆಲ್ಲ ಅಪ್ಲೈ ಮಾಡಬೇಕು. ಡಿಫ್ರೆನ್ಸ್ ನೀವೇ ನೋಡ್ತಾ ಇದ್ದೀರಾ. ಹೈಲೈಟರ್ ಯೂಸ್ ಮಾಡೋದೆ ಬರೀ ಒಂದು ಇಲ್ಯುಮಿನೇಟರ್ ಯೂಸ್ ಮಾಡ್ಕೊಂಡು, ಕ್ರೀಮ್ ಇಲ್ಯುಮಿನೇಟರ್ ಅಲ್ವಾ. ನೆಕ್ಸ್ಟ್ ಯೂಶ್ವಲ್ ಹೈ ಪಾಯಿಂಟ್ಸಲ್ಲಿ ಇದನ್ನು ಅಪ್ಲೈ ಮಾಡ್ತಿದ್ದೇನೆ. ಬ್ರಿಡ್ಜ್ ಆಫ್ ದ ನೋಸ್ ಮತ್ತು ನೋಸ್ ಟಿಪ್ಪಿಗೆ, ಕ್ಯೂಪಿಡ್ಸ್ ಬೋ, ಚಿನ್, ಫೋರ್ ಹೆಡ್ ಬೇಕಂದ್ರೆ ನೀವು ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಮತ್ತು ಐ ಲಿಡ್ ಮೇಲೂ ನಾನು ಇದನ್ನು ಅಪ್ಲೈ ಮಾಡ್ತೇನೆ ಇನ್ನರ್ ಕಾರ್ನರ್ಸಲ್ಲಿ. ಆ ಡಿಫ್ರೆನ್ಸ್ ನೀವು ನೋಡಿ. ನಾನೇ ಒಮ್ಮೆ ಶಾಕಲ್ಲಿ, ಯಾಕಂದರೆ ಫಸ್ಟ್ ಟೈಮ್ ನಾನು ಈ ಹ್ಯಾಕ್ನ ಒಂದು ಟ್ರೈ ಮಾಡ್ತಾ ಇರೋದು. ಹೇಗೆ ಒಂದು ಪಾಪ್ ಆಫ್ ಕಲರ್ ನಿಮಗೆ ಇನ್ಸ್ಟೆಂಟ್ಲಿ ಕೊಡ್ತದೆ, ಒಂದು ಬ್ರೈಟ್ನೆಸ್ ಕೊಡ್ತದೆ ಇನ್ನರ್ ಕಾರ್ನರ್ಗೆ ಅಂತ. ನೆಕ್ಸ್ಟ್ ಅದೇ ಬ್ಲಷ್ ಶೇಡ್ನ ನಾನು ಕನ್ಸಿಲರ್ ಬ್ರಷಲ್ಲಿ ಲೋವರ್ ಲಿಡ್ಗೂ ಅಪ್ಲೈ ಮಾಡಿದೆ. ಲೋವರ್ ವಾಟರ್ ಲೈನ್ ಲೋವರ್ ಲ್ಯಾಶ್ ಲೈನ್ಗೆ. ನೆಕ್ಸ್ಟು ಐಬ್ರೋನ ಫಿಲ್ ಮಾಡ್ತೇನೆ. ಒಂದು ಬ್ರೌನ್ ಕಲರ್ ಲಿಪ್ ಲೈನರ್ ಯೂಸ್ ಮಾಡ್ಕೊಂಡು, ಲಿಪ್ ಲೈನರ್ನ ನಾನು ಐಲೈನರ್, ಬ್ರೋ ಫಿಲ್ಲರ್ ಹಾಗೆ ಲಿಪ್ ಲೈನರ್ ಆಗು ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲಿ ಒಂದು ಪ್ರಾಡಕ್ಟ್ನ ನೀವು ಮಲ್ಟಿಪಲ್ ವೇಸಲ್ಲಿ ಯೂಸ್ ಮಾಡೋದನ್ನ ನಾನು ತೋರಿಸ್ತಾ ಇದ್ದೇನೆ. ಇದನ್ನೇ ನೀವು ಲಿಪ್ಸ್ಟಿಕ್ಕಿಂದನೂ ಮಾಡ್ಬೋದು. ಬ್ಲಷ್ ಯೂಸ್ ಮಾಡದೆ ಒಂದು ಲಿಪ್ಸ್ಟಿಕ್ ಹೆಲ್ಪಿಂದ ನೀವು ಸೇಮ್ ಪ್ರಾಸೆಸ್ನ ಕಂಟಿನ್ಯೂ ಮಾಡ್ಬೋದು ಆಯಿತಾ, ಅಚೀವ್ ಮಾಡ್ಬೋದು. ನೆಕ್ಸ್ಟ್ ಮಸ್ಕಾರ ತುಂಬ ಇಂಪಾರ್ಟೆಂಟ್. ಇಟ್ ವಿಲ್ ಮೇಕ್ ಆರ್ ಬ್ರೇಕ್ ಯೋರ್ ಮೇಕಪ್. ನೀವು ಎಷ್ಟೇ ಒಳ್ಳೆ ಬೇಸ್ ಮೇಕಪ್ ಮಾಡಿರಿ, ಐ ಮೇಕಪ್ ಮಾಡಿರಿ, ಮಸ್ಕಾರ ನೀವು ಯೂಸ್ ಮಾಡಲಿಲ್ಲ ಅಂದರೆ ಟೋಟಲ್ ವೇಸ್ಟ್ ಅಂತ ಹೇಳ್ಬೋದು. ನಿಮ್ಮ ಇಲ್ದಿರೋ ಲ್ಯಾಶಸ್ನ ಇದು ಕಾಣಿಸೋ ಥರ ಮಾಡಿಸ್ತದೆ, ಐ ಸ್ವೇರ್. ನೆಕ್ಸ್ಟ್ ಲೋವರ್ ಲ್ಯಾಶಸ್ಗೂ ನಾನು ಮಸ್ಕಾರ ಮಿಸ್ ಮಾಡದೆ ಅಪ್ಲೈ ಮಾಡ್ತೇನೆ. ಆ್ಯಂಡ್ ಈಗ ನಾನು ಐ ಲೈನರ್ ಆಗಿ ಅಂದರೆ ಲೋವರ್ ಲ್ಯಾಶ್ನಲ್ಲಿ ಕಾಜಲಾಗಿ ಯೂಸ್ ಮಾಡ್ತಿದ್ದೀನಿ, ಸೇಮ್ ಲಿಪ್ ಲೈನರ್ನ. ದ್ಯಾಟ್ಸ್ ಇಟ್. ಇದು ನಮ್ಮ ಫಿನಿಶ್ಡ್ ಲುಕ್. ತುಂಬ ಗ್ಲೋಯಿ ಒಂದು ಮೇಕಪ್ ನಮಗೆ ಸಿಗ್ತದೆ ಫಾರ್ ಎವ್ರಿ ಡೇ ಯೂಸ್ ಆಯಿತಾ. ಇದು ಎವ್ರಿ ಡೇ ನ್ಯಾಚುರಲ್ ಮೇಕಪ್. ತುಂಬ ಸಿಂಪಲಾಗಿ ತೋರಿಸ್ತೇನೆ. ಏನು ಚೇಂಜಸ್ ಬೇಕಾದ್ರೆ ನೀವು ಮಾಡ್ಬೋದು. ಐ ಶ್ಯಾಡೋಸ್ ವೇರ್ ಮಾಡ್ಬೋದು, ಲಿಪ್ಸ್ಟಿಕ್ ವೇರ್ ಮಾಡ್ಬೋದು, ಬಟ್ ಸಿಂಪಲಾಗಿ ನಾನು ತೋರಿಸಿದ್ದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ತದೆ ಅಂತ. ಒಂದು ಸಿಂಪಲ್ ಗ್ಲೋಯಿ ಡೂಯಿ ಮೇಕಪ್ ಟ್ಯುಟೋರಿಯಲ್ ಫಾರ್ ಬಿಗಿನರ್ಸ್ ಸ್ಪೆಷಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ. ಬಾಯ್.